ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ಬೃಹತ್ ಪ್ರತಿಭಟನೆ ರಾಜಭವನ ಚಲೋ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊರಬೇಕು, ಶಿಕ್ಷಣ ಸಚಿವ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು. ಫ್ರೀಡಂ ಪಾರ್ಕ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮತ್ತು ರಾಜಭವನ ಚಲೋ ಕಾರ್ಯಕ್ರಮ. बोलो भारत माता की जय, बोलो भारत माता की जय। यूथ कांग्रेस जिंदाबाद, यूथ कांग्रेस जिंदाबाद, जिंदाबाद जिंदाबाद, यूथ कांग्रेस जिंदाबाद, जिंदाबाद जिंदाबाद, यूथ कांग्रेस जिंदाबाद, जिंदाबाद जिंदाबाद। ಈ ದಿನ ನಾವು ಬೆಂಗಳೂರು ಪೂರ್ವ ಜಿಲ್ಲೆಯವರು KR ಪುರಂ ವಿಧಾನಸಭಾ ಕ್ಷೇತ್ರ, ಮಾದೇವಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಏನೆಲ್ಲ ಯುವಕರು, ಯುವ ಕಾಂಗ್ರೆಸ್ ಪದಾಧಿಕಾರಿಗಳು, ಮಿತ್ರರು, ಕಾರ್ಯಕರ್ತರು ಯಾರ್ಯಾರು ಇದ್ದೀವಿ ಎಲ್ಲ ಒಗ್ಗಟ್ಟಾಗಿ ನಾವು ಒಂದು ದೊಡ್ಡ ಗುಂಪಲ್ಲೇ ನಾವು ಸುಮಾರು 9 ಬಸ್ಸು ಹಾಗೂ 15 ಕಾರು, 45 ಬೈಕಲ್ಲಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಬಂದಿದ್ದೀವಿ. ನಾವು ಕೃಷ್ಣರಾಜಪುರದಲ್ಲಿ ITI ಗ್ರೌಂಡಲ್ಲಿ ಎಲ್ಲರೂ ಸೇರ್ಕೊಂಡು ಅಲ್ಲಿಂದ ಒಗ್ಗಟ್ಟಾಗಿ ಬಂದಿದ್ದೀವಿ. ಏನು ಈ ಬೃಹತ್ ಪ್ರತಿಭಟನೆ ರಾಜಭವನ್ ಚಾಲೋ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ವಿರುದ್ಧ ಅವರ ಏನು ನೀಟ್ ಹಗರಣ ಆಗಿದೆ, ಒಂದು ಮಹಾ ಅಕ್ರಮ. ಇದರಲ್ಲಿ ಎಷ್ಟೋ ಲಕ್ಷಾಂತರ ಸ್ಟೂಡೆಂಟ್ಸು ಭವಿಷ್ಯಗಳು ಹಾಳಾಗಿದೆ ಹಾಗೂ ಸುಮಾರು 12 ಜನ ಸ್ಟೂಡೆಂಟು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದರಿಂದ ಸ್ಟೂಡೆಂಟ್ಸು ಜೀವನಗಳೇ ನಾಶ ಆಗದಂತಾಗಿದೆ. ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಈ ದಿನ ಸೇರಿದ್ದೀವಿ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು.